ಈ ಊರಕ್ಕೆ ಬರೋದಕ್ಕೆ ನಾಚಿಕೆ ಆಗ್ತೈತೆ. ಯಪ್ಪ, ಜನ ಅಂತೂ ಇವಾಗ ಒಂದು ಸ್ವಲ್ಪ ಗೊತ್ತಾಗ್ಬಿಟ್ರೆ ಅಯ್ಯೋ ಇಲ್ಲಿ ಬಂದು ಸೇರ್ಕೊಂಡೆ ಅಂತ ಕೆಲಸ ಮಾಡ್ಕೊಂಡ್ಲು ಅಂತಾರೆ. ಏನು ಮಾಡೋದಪ್ಪ ಅನ್ನಿಸ್ಬಿಟ್ಟೈತೆ ನನಗಂತೂ. ಏನು ಮಾಡೋದು ಏನೋ ಯಪ್ಪ, ಒಂಥರ ಬೇಜಾರಾಗ್ತೈತೆ. ಇಲ್ಲಿ ಜನಗಳಿಗೆ ಊರಲ್ಲಿ ಮಕನೇ ತೋರ್ಸೋದಕ್ಕಾಗ್ತಾ ಇಲ್ಲ. ಎಲ್ಲರಿಗೂ ಗೊತ್ತಾಗಿರುತ್ತೆ ಅನಿಸುತ್ತೆ ವಿಷಯ, ಗೊತ್ತಿರಲ್ಲ ಅನಿಸುತ್ತೆ. ಯಾಕಂದರೆ ಹೇಳಿರಲ್ಲ ಅವರೇನು, ಆ ಕವನೇನು ಯಾರ ಹತ್ರನೂ ಹೇಳಿರಲ್ಲ. ಯಾಕಂದರೆ ತಮ್ಮ ಅಲ್ಲ, ತಮ್ಮನ ಹೆಂಡ್ತಿ ಅಲ್ಲ, ಹೇಳಿರಲ್ಲ ಅಂತ ಅನಿಸುತ್ತೆ. ಹೇಳವಳು ಹೆಂಗೋ ಬೆಂಗಳೂರಾಗ ನಡೆದಿರೋದಿಲ್ಲೆಲ್ಲ ಏನೇನು ಗೊತ್ತಿರುತ್ತೆ ಅಂದ್ಕೊಂಡಿದ್ದೀನಿ. ನೋಡೋಣ ಯಾರಿಗಾದ್ರೂ ಗೊತ್ತಾಯ್ತೋ ಹೆಂಗೋ ಊರಾಗೆ ಅಂತೇಳಿ. ಗೊತ್ತಾದ್ರೆ ಕೇಳ್ತಾರೆ ಜನಗಳು, ಅಂದರೆ ಇವಾಗ ಒಂಥರ ಆಡ್ಕೊಂತಾರೆ. ನೋಡಪ್ಪ ಹೆಂಗಾಯ್ತು ಅಂತ ಹೇಳಿ ಆಡ್ಕೊಂತಾರೆ. ಕೂತ್ಬಿಟ್ಟು ಅಲ್ಲೇ ಬಿಟ್ಟು ಬಂದೆ. ನನ್ನ ಜೊತೆ ಕರ್ಕೊಂಬರ್ಲಿಲ್ಲ. ಜೊತೆಗೆ ಕರ್ಕೊಬರೋಕ್ಕೂ ನಾಚಿಕೆ ಆಗತ್ತೆ ಅಂತೇಳಿ ಬಿಟ್ಟು ಬಂದಿದ್ದೀನಿ. ಬೇಡ ಇಂಥ ಗಂಡ ಇದ್ರೇನು ಬಿಟ್ರೇನು ಅಂತೇಳಿ ಬಿಟ್ಟು ಬಂದಿದ್ದೀನಿ. ನಾನಂತೂ ಇಷ್ಟು ದಿವಸ ಅಯ್ಯೋ ನನ್ನಂಥ ಗಂಡ ಯಾರಿಗೂ ಸಿಕ್ಕಿಲ್ಲ, ನಾನೇ ಅದೃಷ್ಟವಂತಳು, ನಾನೇ ಪುಣ್ಯವಂತೆ, ನಾನೇ ತುಂಬ ಪುಣ್ಯ ಮಾಡಿದ್ದೆ ಇಂಥ ಗಂಡನ ಪಡಿಯೋಕ್ಕೆ ಅಂತ ಎಷ್ಟು ಸಾರಿ ಒಂದು ದಿವಸಕ್ಕೆ ನೆನೆಸ್ಕೊಂತ ಇದ್ನೋ. ನಿಜ ಸಖತ್ತು ನೆನೆಸ್ಕೊಂತ ಇದ್ದೆ. ಏನು ಒಂದು ಕುಡಿಯೋದಿಲ್ಲ, ತಿನ್ನೋದಿಲ್ಲ, ಏನಿಲ್ಲ, ಅಷ್ಟು ಒಳ್ಳೆಯವರು ಅಂತ ಹೇಳಿ ತುಂಬ ನೆನೆಸ್ಕೊಂತ ಇದ್ದೆ. ಆದರೆ ಇವಾಗ ನೋಡಿದ್ರೆ ಇಂಥ ಎಡವಟ್ಟುಗಳಿಂದನ ನನಗೆ ತುಂಬ ಬೇಜಾರಾಗ್ತೈತೆ. ಏನು ಮಾಡೋಕ್ಕೂ ಆಗಲ್ಲ, ಆಗೋದಾಗ್ಬಿಟ್ಟೈತೆ. ಇವಾಗ ನಾನೇನು ಹೇಳೋಕ್ಕೂ ಆಗಲ್ಲ, ಮಾತಾಡೋಕ್ಕೂ ಆಗಲ್ಲ, ಏನಿಲ್ಲ. ಬಂದಿರೋದು ಅನುಭವಿಸ್ಬೇಕಷ್ಟೇ. ಅಜ್ಜಿ ಹೇಳಿದ್ಲು ಕಣಪ್ಪ, ಅಜ್ಜಿ ಕೇಳಲಿಲ್ಲ ನಾನು. ನಮ್ಮ ಅಜ್ಜಿ ಮಾತು ಕೇಳಿದ್ರೆ ಇವತ್ತು ಚೆನ್ನಾಗಿರ್ತಿದ್ದೆ. ನನಗಂತೂ ನಮ್ಮ ಅಜ್ಜಿ ಮಾತು ತುಂಬ ನೆನಪಾಗ್ತೈತೆ. ಬೇಡ ಅವಳನ್ನ ಮಾತ್ರ ಮನೆಯಾಗ ಬಿಡ್ಕೋಬೇಡ್ರಿ, ಬೇಡ ಬೇಡ ಅಂತ ಅಂದ್ಲು ಅವಜ್ಜಿ. ಏನು ಮಾಡೋದು ನಾವೇ, ನಿನಗೆ ಗೊತ್ತಾಗಲ್ಲ ಸುಮ್ಕಿರು ಅಂತ ನಾವೇ ಬೈದ್ವಿ. ಇವಾಗ ನಮ್ಮ ಅಜ್ಜಿ ಯಾಕೆ ಹೇಳ್ತಿತ್ತು ಅಂತ ನನಗೆ ಈಗ ಗೊತ್ತಾಗ್ತೈತೆ. ಯಾರು ಇಲ್ಲ, ಜಲ್ದಿ ಹೋಗೋದು ವಾಸಿ. ಯಪ್ಪ, ಈ ಪುಣ್ಯ ಶಿವನಿಗೆ ಏನಾನ ಗೊತ್ತಾಗ್ಬಿಟ್ರೆ ಆಡ್ಕೊಂಡು ನಕ್ಕು ಬಿಡ್ತಾರೆ. ನಮಗೆ ಬುದ್ಧಿ ಹೇಳ್ತಿದ್ಲು, ಇವಾಗ ಈಗ ಹೇಳಿ ಗಂಡಗೆ ಬುದ್ಧಿನ ಅಂತಾರೆ. ಆಗಳ ಋತುವಾಕ ಬಂತು. ಋತುವಾಕ ಬೆಂಗ್ಳೂರಿಗೆ ಹೋಗಿದ್ದ ನೀನು? ಬೆಂಗ್ಳೂರಿಗೆ ಏನಕ್ಕೆ ಹೋಗ ನಾನು? ಇವ್ರಿಗೆ ನಾಳೆ ವಿಷಯ ಗೊತ್ತಾಗ್ಬಿಟ್ಟೈತಾ? ಬೆಂಗ್ಳೂರಿಗೆ ಹೋಗಿದ್ದ ಋತುವಾಕ ಅಂತ ಕೇಳ್ತವ್ರೆ. ಇವಾಗ ಏನು ಹೇಳೋದಪ್ಪ ಇವ್ರಿಗೆ? ಬೆಂಗ್ಳೂರಿಗೆ ಹೋಗಿದ್ದೆ ಅಂತ ಯಾಕೆ ಕೇಳ್ತವ್ರೆ ಇವರು? ನಾನು ಬೆಂಗ್ಳೂರಿಗೆ ಹೋಗಿರೋ ವಿಷಯ ಇವ್ರಿಗೆ ಗೊತ್ತಿತ್ತಾ? ಯಾಕೆ ಹಿಂಗೆ ಕೇಳ್ತವ್ರೆ ಇವರು? ಪ್ರವೀಣ ಎಲ್ಲೋಯ್ತು? ಕರಿಯಮ್ಮನು ಪ್ರವೀಣ ಎಲ್ಲೋದ್ರಕ್ಕ? ಏನು ಕೇಳ್ತಾ ಇದ್ದೀರಾ ನೀವು? ಪ್ರವೀಣ ಕರಿಯಮ್ಮ ಏನು? ನಮ್ಮ ಮನೆಯವರು ಮೀಟಿಂಗ್ ಹೋಗಿದ್ದಾರೆ, ಬಂದಿಲ್ಲ. ಯಾಕೆ ಹಿಂಗೆ ಕೇಳ್ತಾ ಇದ್ದೀರಿ ನೀವು? ಋತುವಕ್ಕ, ಎಲ್ಲರಿಗೂ ವಿಷಯ ಗೊತ್ತಾಗೈತೆ, ಊರಲ್ಲಿ ಮಾತಾಡ್ತಿದ್ರು. ಎಲ್ಲರ ಫೋನ್ಗಳಿಗೂ ಅಲ್ಲೇ ವಿಡಿಯೋಗಳು ಸೆಂಡ್ ಆಗಿದಾವೆ. ಏನೋ ಕರಿಯಮ್ಮಕ್ಕನ ನೀವು ಮನೆ ಕರ್ಕೊಂಡು ಹೋಗಿ ಇಟ್ಕೊಂಡಿದ್ಕೆ ನಿಮ್ಮ ಗಂಡನೇನೆ ಬುಟ್ಟಿಗೆ ಹಾಕೊಂಡವ್ರಂತೆ. ಏನೋ ಕರಿಯಮ್ಮ ನೋಡ್ಕೊಂಡು ಬೆಂಗಳೂರಿಗೆ ಹೋಗಿದ್ರಂತೆ ನಿನ್ನ ಗಂಡ. ಅದೆಲ್ಲರಿಗೂ ಊರಾಗೆ ಎಲ್ಲರಿಗೂ ಗೊತ್ತಾಗೈತೆ. ಅದಕ್ಕೆ ನೀನು ಬೆಂಗಳೂರಿಗೆ ಹೋಗಿದ್ದ ಅಂತ ಕೇಳಿದ್ದು. ಎಲ್ಲರಿಗೂ ಗೊತ್ತಾಗೈತೆ ಋತುವಕ್ಕ, ಎಲ್ಲರಿಗೂ ಗೊತ್ತಾಗೈತೆ. ಯಾರು ಹೇಳಿದ್ದು? ಯಾರು ಹೇಳಿದ್ದು ಅಂತ ಎಲ್ಲ ವಿಡಿಯೋಗಳೆಲ್ಲ ಯಾರೋ ಕಳಿಸ್ಯವ್ರೆ, ಯಾರ್ಯಾರನ. ಈಗೇನು ಫೋನ್ ಇರ್ತಾವಲ್ಲಕ್ಕ, ಎಲ್ಲರಿಗೂ ಗೊತ್ತಾಗ್ತೈತೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ ಋತುವಕ್ಕ. ಅದಕ್ಕೆ ನೀವು ಪ್ರವೀಣ ನೋಡ್ಕೊಂಡು ಹೋಗಿದ್ರಾ? ಏನಾಯ್ತು ಏನೋ ಎತ್ತ ಅಂತ ನಾವು ಅದಕ್ಕೆ ಕೇಳಿದ್ದು. ಏನಾಯ್ತು ಅಂತ ನಮಗೆ ಗೊತ್ತಿಲ್ವಲ್ಲ, ಅದಕ್ಕೆ ಕೇಳಿದೆ. ಏನಂದ್ರೆ ಹಿಂಗೆ ಮಾಡಬಾರ್ದಾಗಿತ್ತಲ್ವೇ? ಎಂಥ ಕೆಲಸ ಆಯಿತು. ಅಯ್ಯೋ, ಈಗ ನೀವು ಚೆನ್ನಾಗಿದ್ದೀರಪ್ಪ, ಯಾಕಿಂತ ಕೆಲಸ ಮಾಡ್ತಾವ ಅಣ್ಣ? ನಾನಂತ ಅಣ್ಣ ಅಂತ ಅನ್ಕೊಂಡೇ ಇರ್ಲಿಲ್ಲಪ್ಪ. ನಾನು ಯಾತು ಮಾತಾಡಂಗಿಲ್ಲ, ತಡಿ ಬತ್ತೀನಿ. ಸಾಕಷ್ಟು ಜಂಬ ಪಡ್ತಾ ಇದ್ಲು, ಸರಿಯಾಗೈತೆ ತಗ. ಇರುತ್ತೋ ಅಕ್ಕನಿಗೆ ಅಷ್ಟು ಜಂಬ ಇರಲಿಲ್ಲ ನೋಡಿ. ಈಗ್ಲೂ ಕೇಳಿದ್ರೆ ಹೆಂಗೆ ನಿಗುರ್ಕೊಂಡು ಹೋಗ್ತಾವಳೆ. ಏನು ಯಾರಿಗೂ ಗೊತ್ತಾಗಿಲ್ಲ ಅಂತ ಅನ್ಕೊಬಿಟ್ಟವಳೆ. ಯಾರಿಗೂ ಗೊತ್ತಾಗಲ್ಲ ಅಂತ ಹೇಳಿ ಎಲ್ಲರಿಗೂ ಊರು ತುಂಬ ಗೊತ್ತಾಗೈತೆ ತಗ ವಿಷಯ. ಎಲ್ಲರಿಗೂ ಗೊತ್ತಾಗೈತಲ್ಲಪ್ಪ ಊರಾಗ ವಿಷಯ. ಎಲ್ಲರೂ ಕೇಳ್ತಾರೆ ಊರಕ್ಕೆ ಬಂದರೆ. ನನಗಂತೂ ಶೇಮ್ ಆದಂಗೆ ಆಗ್ತಾೈತೆ. ನಿಜ, ನಿಮ್ಮ ಅಕ್ಕ ಎತ್ಕೊಂಡು ಊರಲ್ಲಿ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಈ ವಿಷಯ ನಮ್ಮ ಅಪ್ಪ ನಮ್ಮಮ್ಮನಿಗೆ ಹೇಳ್ಬೇಕು. ಫಸ್ಟ್ ಹೋಗ್ಬಿಟ್ಟು ನಮ್ಮ ಅಪ್ಪ ನಮ್ಮಮ್ಮನ ಹತ್ರ ಮಾತಾಡ್ತೀನಿ. ಸರಿಯಾಗೈತೆ ತಗ. ಗೊತ್ತಿಲ್ಲ ಅನ್ಕೊಂಡ ನಾನು ಅದಕ್ಕೆ ಕೇಳಿದ್ದು. ಏನಾನ ಪಾಪ ಪುಣ್ಯ ಅಂತಾರ್ಗೋ ಶಿವಾನಿ ಅಂತಾರ್ಗೋ ಏನಾನ ಹಿಂಗೆ ಇವ್ರಂಗೆ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಎಷ್ಟು ಆಡ್ಕೊಂಬರೋ ಎಷ್ಟು ಅನ್ನೋರು ಪಾಪ ಅವ್ರಾಗತ್ತಿ ಸುಮ್ಕ ಇದಾರೆ ಕಣೆ. ಏನು ಸಿದ್ಕೆ ಸರಿಯಾಗಾಯ್ತಾಗ. ಎಲ್ಲಾರ್ಗು ದೊಡ್ಡದಾಗ ಬುದ್ಧಿ ಹೇಳಕ್ ಹೋಗಳು. ಇವಾಗ ಸರಿಯಾಗೈತಿ. ದೊಡ್ಡದಾಗ ಏನು ಹಂಗೇನೆ ತಮ್ಮನ ಹೆಂಡ್ತಿಯರಿಗೆ ಬುದ್ಧಿ ಇಲ್ಲ ಅನ್ನಂಗೆ ಹೆಂಗ್ ದೊಡ್ಡದಾಗ ಎಲ್ರಿಗೂ ಬುದ್ಧಿ ಹೇಳಕ್ ಹೋಗಳು. ಪುಣ್ಯ ಅಕ್ಕ, ಅಲ್ಲಿ ನೋಡಲ್ಲಿ ಋತು ಬರ್ತಾವಳೆ. ಅವಾಗಲೇ ವಿನೋನು ಏಮ ಇಬ್ರು ಕೇಳ್ತಾ ಇದ್ರು. ಋತು ಅಕ್ಕ ಹಿಂಗೆ ಆಗೈತಂತೆ ನಿಜಾನ ಅಂತ ಹೇಳಿ ಅವರಿಬ್ರು ಬಾಯಿ ಬಿಟ್ಟೆ ಕೇಳಿದ್ರು ಕಣೆ ಹೋಗಿ. ಕೇಳ್ತಾರೆ, ಕೇಳ್ದಂಗಂತ ಇರಲ್ಲ. ಮತ್ತೆ ಯಾರಿಗಾದ್ರೂ ಬೇರೆಯವ್ರಿಗಾಗಿದ್ರೆ ಇವಳು ಕೇಳ್ದಂಗಿರಲ್ಲ. ಅಯ್ಯೋ ನಾವು ಅನ್ಬೇಕಣೆ, ಅಂದ್ರೇನೆ ಗೊತ್ತಾಗುತ್ತೆ. ಅನ್ಬಾರ್ದು ಅಂತ ನಾವು ಅನ್ಕೊಂತೀವಿ, ಆದ್ರೆ ಅನ್ಬೇಕು ಅಂತ ಅನ್ಸುತ್ತೆ. ಅವ್ರು ಮಾತಾಡಿರೋದಕ್ಕೂ ಅವ್ರು ಹೇಳಿರೋದಕ್ಕೂ
ನಮ್ಮನ್ನ ಎನ್ಸಿರೋದಕ್ಕೆ ಹೇಳ್ಬೇಕು ಅನ್ಸುತ್ತೆ. ಇವ್ರು ನೋಡಿದ್ರೆ ಎದುರಿಗೆ ನಿಂತ್ಕೊಂಡವ್ರಲ್ಲಪ್ಪ. ಇವಾಗ ಇವ್ರಿಗೂ ನನ್ನ ಇಲ್ಲಾಸಿ ಹೋಗೋದಕ್ಕಾಗಲ್ಲ. ಹೊರಗೆ ನಿಂತ್ಕೊಬಿಟ್ಟವ್ರೆ. ಏನಪ್ಪ ಮಾಡ್ಲಿ ಪುಣ್ಯಾಕ. ನಮ್ಮ ಅಜ್ಜಿ ಹೇಳಿದ್, ನಮ್ಮ ಜಯಜ್ಜಿ ಹೇಳಿದ್ ಯಾವತ್ತೂ ಸುಳ್ಳಾಗಲ್ಲ. ಯಾವ್ದೊಂದು ವಿಷಯದಲ್ಲೇ ಆಗಿರ್ಬೋದು. ಇವಾಗ ನೋಡಿ ಹೆಂಗಾಯ್ತು. ಅದೇ ಯಾರಿಗೆ ಆಗ್ಲಿ ಅನುಭವಿಸ್ದಾಗ್ಲೇ ಗೊತ್ತಾಗೋದು. ವಯಸ್ಸಾಗಿರೋರು ಗೊತ್ತಾಗಲ್ಲ ಅಂತಾರೆ, ಅವ್ರಿಗೆ ಗೊತ್ತಾಗಲ್ಲ. ಅವ್ರು ಅನುಭವಸ್ಥರು. ಅನುಭವ, ಎಲ್ಲ ಅನುಭವ ಗೊತ್ತಿರುತ್ತೆ ಅವ್ರಿಗೆ. ಯಾವ್ಯಾವ ತರ ಹೆಂಗೆ ಏನು ಎಲ್ಲ ತಿಳ್ಕೊಂಡಿರ್ತಾರೆ ಅವ್ರು ಅನುಭವಸ್ಥರು. ನಾವು ಸುಮ್ಮನೆ ಅವ್ರ ಮುಂದೆ ನಿಮ್ಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತ ಅವ್ರನ್ನಂದ್ರೆ ನಮಗೆ ಗೊತ್ತಾಗಲ್ಲ. ನಾಳೆ ದಿನ ನಾವೇ ಹಾಳಾಗೋದು. ನಮ್ಮ ಅಜ್ಜಿ ಮಾತು ಕೇಳಲಿಲ್ಲ ಅಂತ ಹೇಳ್ತಾವ್ರೆ. ನಮ್ಮ ಅಜ್ಜಿ ಮಾತು ಕೇಳಲಿಲ್ಲ ನೋಡಿ, ಸರಿಯಾಗಿ ಆಯ್ತು ಇವಳಿಗೆ ಅಂತ ಹೇಳಿ ಮಾತಾಡ್ಕೊಂತ ಇದ್ದಾರೆ. ಅಂಬ್ಲಿ ಇವತ್ತು ಅವರು ಅನ್ನೋ ಅಂತ ಸ್ಟೇಜಲ್ಲಿದ್ದಾರೆ, ನಾನು ಅನ್ನಿಸ್ಕೋಣ ಅಂತ ಸ್ಟೇಜಲ್ಲಿದ್ದೀನಿ. ನಾಳೆ ದಿನ ನಾನು ಅನ್ನೋ ಅಂತ ಸ್ಟೇಜ್ ಬರುತ್ತೆ, ಅವ್ರು ಅನ್ನಿಸ್ಕೋಬೇಕಾಗುತ್ತೆ ನನ್ನ ಹತ್ರ. ನೋಡಿ ಹೆಂಗಾಗೈತೆ. ನೋಡು ಈಗ ಹಂಗೆ ಹೆಂಗೈತೆ. ಯಪ್ಪ 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 ಹಂಗೇನೆ ಹೆಂಗ್ ಮಾತಾಡ್ತಾ ಇತ್ತು ಅಂದ್ರೆ ಹಂಗೆ ಮಾತಾಡ್ತಾ ಇತ್ತು ಋತು ಅಕ್ಕ. ಏನಾದರೂ ಹೇಳಿದ್ರೆ ಸಾಕು ಯಪ್ಪ ಹೆಂಗ್ ಮಾತಾಡೋದು ಗೊತ್ತಾ. ಇವಳೇ ಶಿವನಿ, ಅಮ್ಮ ನಮ್ಗಂತೂ ಹೆಂಗ್ ಬುದ್ಧಿ ಹೇಳೋದು ಯಾವುದೊಂದು ವಿಚಾರದಲ್ಲೇ ಆಗಲಿ. ಇವಾಗ ಹೇಳಿ ಗಂಡನಿಗೆ ಬುದ್ಧಿನ. ಇವಾಗ ಹೇಳಿ ಈಗ ಕೇಳಿಸಿರುತ್ತೆ ನಾವು ಮಾತಾಡಿದ್ದು. ಆ ಅಜ್ಜಿ ಹೇಳಿದ್ರೆ ನಮ್ಮ ಜಯಜ್ಜಿ ನಿನಗೆ ಗೊತ್ತಾಗಲ್ಲ ಕಣಜ್ಜಿ ಸುಮ್ಮನಿರು ಅನ್ನೋರಂತೆ. ಯಾರಿಗೆ ಗೊತ್ತಾಗಲ್ಲ, ಈಗ ಗೊತ್ತಾಗುತ್ತಾಗ. ನಮ್ಮ ಅಜ್ಜಿಗೆ ಗೊತ್ತಾಗಲ್ವ, ನಮಗೆ ಗೊತ್ತಾಗಲ್ವ ಅಂತ ಇವಾಗ ಗೊತ್ತಾಗುತ್ತೆ ಅವ್ರಿಗೆ. ಸರಿ ಆಯ್ತು ನೋಡಿ. ಹೋಗನ್ ಸುಮ್ಮನೆ ಯಾಕೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಇವಾಗ ಸದ್ಯಕ್ಕೆ. ಇನ್ನು ಯಾರ ಹತ್ರನೂ ಮಾತಾಡೋದಕ್ಕೆ ಮಕ್ಕ ಇರಲ್ಲ ನೋಡು. ನಾವೇ ಅಂದ್ರೂ ಅನ್ನಿಸ್ಕೊಂಡು ಹೋಗ್ತಾರೆ. ಬಾ ನಮ್ಮ ಅಜ್ಜಿ ನೋಡ್ಬೇಕಕ್ಕ ಸರಿಯಾಗಿ ಅಂದ್ಬಿಡುತ್ತೆ. ಏನೇ ನನಗೆ ಗೊತ್ತಾಗಲ್ಲ ಅಂತಿದ್ದೇನೆ, ಯಾರಿಗೆ ಗೊತ್ತಾಗಲ್ವೇ ಅಂತೇಳಿ ಚೆನ್ನಾಗಿ ಕೊಡೋಗ್ಬಿಡುತ್ತೆ. ಇವಾಗ ಬಂದಿರೋದು ನಮ್ಮ ಅಜ್ಜಿಗೆ ಗೊತ್ತಾಗಬೇಕು. ಬಾಯಿ ನಾವು ಅಜ್ಜಿಗೆ ಹೇಳೋಣ, ಋತು ಬಂದವಳೆ ಕಣಜ್ಜಿ ಅಂತ ಹೇಳೋಣ. ನಾವು ಅಜ್ಜಿ ಚೆನ್ನಾಗಿ ಅಂದ್ಬಿಡುತ್ತೆ. ಮತ್ತೆ ಹಂಗೆ ಅವ್ರಿಗೆ ಅಂದರೆ ಗೊತ್ತಾಗಲ್ಲ ಅಂತ ಇವಾಗ ಅವ್ರಿಗೆ ಎಷ್ಟು ಸಿಟ್ಟು ಬರೋಕ್ಕಿಲ್ಲ. ಇವಾಗ ನೋಡು ಸರಿಯಾಗಿ ಆಯಿತು ಅಂತ ಗೊತ್ತಾಗುತ್ತೆ. ಈ ಪಿಳ್ಳಿ ಎತ್ತೋದು ಇದು ಮನೆ ತಗೋ ಇಲ್ಲ ಬೀಗ ಹಾಕೈತೆ. ಬೀಗ ರಾಜಂಟಿ ಕೈ ಕೊಟ್ಟಿದ್ದೆ, ಏನು ಹತ್ಲಾಗ ಹೋದ್ಲ ಏನೋ. ಅಲ್ಲ ನಮ್ಮ ತನ್ವಿ ಎಲ್ಗೆ ಹೋದ್ಲು? ತನ್ವಿ ಅಮ್ಮ, ತನ್ವಿ ಎಲ್ಲೈತೆ ನೋಡ್ಕೊಂಬರೋಣ, ಬೀಗ ಕೇಳ್ಕೊಂಬರೋಣ ಅಂದರೆ ಹೋಗೋಕ್ಕಾಗ್ತಿಲ್ಲ. ಇವ್ರು ಬೇರೆ ಪುಣ್ಯ ಶಿವಾನಿ ಎಲ್ಲ ಅಲ್ಲೇ ನಿಂತ್ಕೊಂಡವ್ರು. ಈಗೆಲ್ಲ ಮಾತಾಡ್ತಾರ ಶಕ್ತಿ ಶಾರು ಎಲ್ಲನ. ಹಿಂಗೆ ಪ್ರೀತಿಗಂತೂ ನಮ್ಮ ಮನೆಯಾಗ ಹಿಂಗೆ ಆಗಿರೋದಕ್ಕೆ ಇವಾಗಂತೂ ಖುಷಿ ಆಗ್ಬಿಡುತ್ತೆ. ಎಲ್ಲ ನಮಗಿಲ್ಲ ಆಗ್ದಾರ ಇದ್ದಾರೆ, ಆಗ್ದಿಲ್ದಾರ್ಗಂತೂ ಖುಷಿ ಆಗ್ಬಿಡುತ್ತೆ. ಏನು ಮಾಡೋದು ಬಿಡು, ಆಗೋದು ಆಗ್ಬಿಟ್ಟೈತೆ. ಏನು ಮಾಡೋಕ್ಕಲ್ಲ, ಆಡ್ಕೊಂಬರಿ ಎಷ್ಟು ಆಡ್ಕೊಂತಾರೆ. ನಮ್ಮ ತನ್ವಿ ಎಲ್ಗೋದ್ಲು? ತನ್ವಿ ಅಮ್ಮ, ತನ್ವಿತಾ ಅವ್ನಿಗೆ ಯಾಕೆ ಹೆಣ್ಣು ಕೊಡ್ಬೇಕು? ಇಷ್ಟೆಲ್ಲ ಆದ್ಮೇಲೂ ಅವ್ರ ತಮ್ಮಗೆ ಹೆಣ್ಣು ಕೊಟ್ರೆ ಅದು ಹೆಂಗೆ ಸರಿ ಆಗುತ್ತೆ? ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ, ಬಿಟ್ಟಾಕ್ಬಿಡ್ತೀನಿ. ಕೊಡೋದಿಲ್ಲ, ಬೇರೆ ಕಡೆಗೆಲ್ಲಾದರೂ ನೋಡ್ಬಿಟ್ಟು ಕೊಡ್ತೀನಿ. ಇವಾಗ ಸದ್ಯಕ್ಕೆ ಮದುವೆ ಬೇಡ, ಇನ್ನೊಂದೆರಡು ವರ್ಷ ಸುಮ್ಮನಿರಮ್ಮ ಅಂತ ಹೇಳ್ಬಿಡ್ತೀನಿ ನಮ್ಮ ತನ್ವಿಗೆ. ಸವಸ ಬೇಡ. ಅವನು ಅವ್ರ ಅಕ್ಕಯ್ಯನಂಗೆ ಆದರೆ ಏನು ಮಾಡೋದು? ಅವನು ಅವ್ರ ಅಕ್ಕಯ್ಯನಂತಾನೆ ಅನಿಸುತ್ತೆ. ನೋಡಿದ್ರೆ ಗೊತ್ತಾಗ್ತೈತೆ ನಾವು ಒಳ್ಳೇನು ಅನ್ಕೊಂತೀವಿ, ಆದರೆ ಯಾರನ್ನೂ ಒಳ್ಳೆಯವ್ರು ಅಂತ ನಂಬಾರ್ದು. ನಾನು ನೋಡಿ ಇವಳನ್ನ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡಿದ್ಕೆ ಹೆಂಗೆ ಅನುಭವಿಸ ಅಂತ ಪರಿಸ್ಥಿತಿ ಬಂದ್ಬಿಡ್ತು ನನಗೆ. ನನ್ನಂಥ ಪರಿಸ್ಥಿತಿ ಯಾರಿಗೂ ಬೇಡ ಇವತ್ತು. ಅಷ್ಟು ಎಂತ ಇದೀನಿ. ರಾಜಂಟಿ ಕೇಳಿಸಲ್ಲ ಅನಿಸುತ್ತೆ. ತನ್ವಿ ಎಲ್ಲಿ ಹೋದ್ಲಪ್ಪ? ಬೀಗ ಹಂಗೆ ಐತೆ, ಬಾಗ್ಲೊಳಗೆ ಕಸ ಹೊಡೆದಿಲ್ಲ, ಏನಿಲ್ಲ. ಹೇಳಿದಿನಿ ಮನೆಯಾಗೆಲ್ಲ ನೋಡ್ಕೊಂಡಿರಮ್ಮ ಅಂತ. ತನ್ವಿ ಮನೆಯಿಂದ ಏನಾದ್ರು ನೀರು ಗಿಡ ಏನಾದ್ರು ಹಾಕಕ್ಕೆ ಹೋಗೋಳ ಗಿಡಗಳಿಗೆ? ಓನರ್ ಹೇಳಿದ್ರಲ್ಲ ಗಿಡಗಳಿಗೆ ನೀರು ಹಾಕ್ಬೇಕು, ಒಣಗ್ತವೆ, ಅವಾಗವ ನೀರು ಹಾಕ್ತಿರ್ಬೇಕು ಅಂತ. ತನ್ವಿತಾ ಅಮ್ಮ, ತನ್ವಿ ನೋಡಿದ್ರಲ್ಲ ವೀಕ್ಷಕರೇ, ನಾನು ಮನೆಗೆ ಬಂದಿದ್ದೀನಿ. ನಮ್ಮ ತನ್ವಿನೂ ಇಲ್ಲ, ಬೀಗ ಹಾಕೊಂಡು ಹೋಗವಳೆ. ಊರಲ್ಲಿ ನನಗಂತೂ ಬರೋದಕ್ಕೆ ಮರ್ಯಾದೆನೇ ಇಲ್ಲ. ಎಲ್ಲರೂ ಥರ ಮಾತಾಡ್ತವ್ರೆ ನೋಡ್ರಿ. ಪುಣ್ಯ ಶಿವಾನಿ ಆಗಿರ್ಬೋದು, ವಿನೂತ, ಏಮು ಎಲ್ಲ ಹೆಂಗೆ ಕೇಳ್ತಾರೆ. ಎಲ್ಲರಿಗೂ ಗೊತ್ತಾಗ್ಬಿಟ್ಟೈತೆ, ಲೀಕ್ ಆಗ್ಬಿಟ್ಟೈತೆ ಅಲೆ ವಿಷಯ ಎಲ್ಲನ. ನಾನೇನು ಅಂದ್ಕೊಂಡಿದ್ದೆ ಇನ್ನೂ ಯಾರಿಗೂ ಗೊತ್ತಾಗಿಲ್ಲ ಬೆಂಗಳೂರು ವಿಷಯ ಅಂತ. ಯಾರಿಂದ ಯಾರಿಗೆ ಹೆಂಗೆ ಗೊತ್ತಾಗ್ದಂಗೆ ಇರುತ್ತೆ ಹೇಳು? ಎಲ್ಲೋ ಇವಳೇನೆ ಈ ಕವನ ಎಲ್ಲರಿಗೂ ತೋರಿಸಿದಾಳೆ ಅನಿಸುತ್ತೆ. ಹೇಳ್ಬೇಕು ಅವಳಿಗೆ, ಯಾರಿಗೂ ತೋರಿಸ್ಬೇಡ, ಯಾಕೆ ಹಿಂಗೆ ಮಾಡ್ತೀಯ, ಅವಳು ನಿನ್ನ ತಮ್ಮನ ಹೆಂಡ್ತಿನೇ ತಾನೇ ಅಂತೇಳಿ ಹೇಳ್ಬೇಕು. ಏನು ಮಾಡೋದು ಏನೋ, ನನಗಂತೂ ತುಂಬ ಬೇಜಾರಾಗ್ತೈತಿ. ಎಲ್ಲಾರ ತಗೋ ಅನ್ನಿಸ್ಕೊಳ್ಳೋ ಅಂತ ಹೆಂಗಿರ್ಬೇಕು ಎಲ್ಲರ ಮುಂದೆ ಅಂತ ಅನ್ಕೊಂಡ್ರೆ ಅದೇನೋ ಆಗುತ್ತಲ್ಲಪ್ಪ ಅಂತ ಅನಿಸುತ್ತೆ. ನೋಡ್ತಾ ಇರಿ ಏನೇನಾಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.